ದೃಶ್ಯತೆ ನ ಚ ಶ್ರೂಯತೆ. ಶ್ರೂಯತೆ. ಹರೇ ರಾಮ ಹರೇ ರಾಮ ಹರೇ ರಾಮ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿ ತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಪ್ರಹ್ಲಾದನ ಪ್ರಾರ್ಥನೆಯ ಸಾಲಲ್ಲಿ ಸಂಸಾರದ ಮಿತಿ ಮತ್ತು ಸಂಸಾರದ ದುರವಸ್ಥೆಗಳನ್ನೆಲ್ಲ ಪ್ರಕಟಪಡಿಸುತ್ತಾ ನೀನು ಕೊಡುವ ಸೌಖ್ಯ ಅದನ್ನು ಬಯಸಿ ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಕೆಲವರು ನೀನು ಅಂದ್ರೆ ಹತ್ತಿರದವನು ಅನ್ನುವ ಭಾವದಿಂದ ನಿನ್ನನ್ನ ಪ್ರೀತಿಸ್ತಾರೆ, ಪೂಜಿಸ್ತಾರೆ. ಈ ನನ್ನ ತಂದೆ ಮಾಡಿದಂತಹ ಏನೆಲ್ಲ ಅವ್ಯವಸ್ಥೆಗಳಿತ್ತು ಅದನ್ನ ಪರಿಹರಿಸ್ಲಿಕ್ಕೆ ನೀನು ಬರಬೇಕಾಯ್ತು. ಬಂದು ಪರಿಹರಿಸಿದೆ ಕೂಡ. ಅಂದ್ರೆ ನೀನು ಅನುಗ್ರಹಿಸಿ ಏನಾದ್ರೂ ಕೊಟ್ರೆ ಅದು ಬಹಳ ಕಾಲ ಬಾಳತ್ತೆ. ನೀನು ಕೊಡದೆ ನಾವೇ ಕಿತ್ತುಕೊಂಡದ್ದಾದ್ರೆ ಅದು ನಮ್ಮ ಕೈಯಿಂದಲೂ ಇನ್ಯಾರಾದ್ರೂ ಒಬ್ರು ಕಿತ್ಕೊಂಡೇ ಹೋಗ್ತಾರೆ, ಅದು ಉಳಿಯುವುದಿಲ್ಲ. ಇದು ನಮ್ಮಪ್ಪ ನನ್ನ ನೋಡಿದಾಗ ನಮಗೆ ಗೊತ್ತಾಗಿದೆ. ನಮ್ಮಪ್ಪ ಎಲ್ಲರ ಹತ್ರ ಕಿತ್ಕೊಂಡು ಕೂತ, ನೀನು ಮತ್ತೆ ಕಿತ್ತು ವಾಪಸ್ ಅವ್ರ ಕೈ ಕೊಟ್ಟಿ. ಮನೆಯಲ್ಲಿ ಅಮ್ಮ ನಮಗೇನಾದ್ರೂ ಒಂದು ಪದಾರ್ಥವನ್ನ ಕೊಟ್ಟು ಇದು ನಿನ್ನದು ಅಂತ ಹೇಳಿದ್ರೆ ಅದು ನಮ್ಮ ಹತ್ರನೇ ಇರುತ್ತೆ. ನಾವು ಯಾರ ಹತ್ರ ಆದ್ರೂ ಹೋಗಿ ಅವ್ರ ಹತ್ರ ಜಗಳಾಡಿ ಕಿತ್ತಾಡ್ಕೊಂಡು ಬಂದ್ರೆ ಅಮ್ಮ 2 ಪೆಟ್ಟು ಕೊಟ್ಟು ವಾಪಸ್ ಆ ವಸ್ತುವನ್ನ ಅವರಿಗೆ ಕೊಟ್ಟು ಮತ್ತೆ ನಾವು ಖಾಲಿ ಕೈಯಲ್ಲೇ ಕೂಡುವ ಹಾಗೆ ಮಾಡ್ತಾಳೆ. ಹಾಗೇನೆ ಭಗವಂತ ಇನ್ನೊಬ್ಬರ ಸ್ವತ್ತನ್ನ ನಾವು ಕಿತ್ತುಕೊಂಡು ನಮಗಾಗಿ ಇಂತ ಬಯಸಿದ್ರೆ ಅದನ್ನ ಎಷ್ಟೇ ಪ್ರೀತಿ ಪಾತ್ರರಾಗಿದ್ರು ಕೂಡ ಅನ್ಯಾಯವನ್ನ ಸಹಿಸುವುದಿಲ್ಲ ಅನ್ನುವುದನ್ನ ಈ ಸಂದೇಶ ಕೊಟ್ಟಿತು. ಮುಖ್ಯವಾಗಿ ಮತ್ತೆ ಮುಂದಿನ ಮಾತುಗಳನ್ನ ಹೇಳ್ತಾ ತಸ್ಮಾತ್ ಇದು ಆಯ್ತಲ್ವಾ. ಕುತ್ರಾಶಿಷ ಇದು ಆಯ್ತು. ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೇ ಇದು ಆಯ್ತು. ಕೃತ್ವಾತ್ಮಸಾತ್ ಸುರರ್ಷಿಣ ಭಗವನ್ ಗೃಹೀತಃ ಸೋಹಂ ಕಥನ್ನು ವಿಸೃಜೆ ತವ ಭೃತ್ಯ ಸೇವಾಂ ಕಥಂ ವಾ ಅಹಂ ವಿಸೃಜೆ ಅಂತ ಅರ್ಜುನ ಪ್ರಹ್ಲಾದ ಪ್ರಶ್ನೆ ಕೇಳಿ, ನಿನ್ನ ಭೃತ್ಯರ ಸೇವೆಯನ್ನು ಕೂಡ ನಾನು ಎಂದೂ ಕೂಡ ಬಿಡುವುದಕ್ಕೆ ಬಯಸುವವನಲ್ಲ. ನನ್ನ ಪ್ರಾಣ ರಕ್ಷಣೆ ಮಾಡಿದ್ದು, ನನ್ನನ್ನ ಕೊಂದದ್ದು ಮತ್ತು ದಾಸರಾದ ನಾರದ ಮುನಿಗಳು ನನಗೆ ಸತ್ಯ ಏನು ಅಂತ ಬಿಡಿಸಿ ಹೇಳಿದ್ದು, ಇದೆಲ್ಲವೂ ಕೂಡ ನಿನ್ನ ವಿಶಿಷ್ಟವಾದ ಅನುಗ್ರಹವೇ. ಯಾವಾಗ ನನ್ನ ತಲೆಯನ್ನ ಕಡಿತೇನೆ ಅಂತ ನಮ್ಮಪ್ಪ ನನ್ನನ್ನ ಬಂದು ಎದುರಿಸಿದಾಗ ನನಗಿಂತ ಬೇರೆಯಾದ ಒಬ್ಬ ಪರಶಿವ ಇದ್ರೆ ಬರ್ಲಿ ನೋಡೋಣ ಅಂತ ಅವನು ಸಿಟ್ಟು ಮಾಡಿಕೊಂಡಾಗ
ಅವನ ಮಾತನ್ನೂ ಸತ್ಯ ಮಾಡುವುದಕ್ಕೋಸ್ಕರ ನೀನು ಅವತರಿಸಿ ಬಂದೆ. ಮತ್ಪ್ರಾಣ ರಕ್ಷಣಂ ಅನಂತ ಪಿತುರ್ವಧಂಚ ಮನ್ಯೇ ಸ್ವಭೃತ್ಯ ಋಷಿವಾಕ್ಯ ಮೃತಂ ವಿಧಾತುಂ. ಮತ್ಪ್ರಾಣ ರಕ್ಷಣಂ, ನನ್ನ ಪ್ರಾಣ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ಅನಂತನಾದವೋ ಭಗವಂತನೇ ನೀನು, ಪಿತುಹು ವಧಂಚ, ತಂದೆಯನ್ನ ಕೊಲ್ಲುವುದಕ್ಕಾಗಿ, ಸ್ವಭೃತ್ಯ ಋಷಿವಾಕ್ಯಂ ಋತಂ ವಿಧಾತುಂ, ನಿನ್ನ ಅತ್ಯಂತ ಹತ್ತಿರದವರು ಸ್ವಭೃತ್ಯರು, ನಿನ್ನ ಸೇವಕರು ಯಾರಾದ್ರೂ ಏನಾದ್ರೂ ಮಾತನಾಡಿದ್ರೆ ಆ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರ ವಿಧಾತುಂ ಮನ್ಯೆ ಖಡ್ಗಂ ಪ್ರಗೃಹ್ಯ ಯದವೋಚ ವಸದ್ ವಿಧಿತ್ಸು ಸ್ವಾಂ ಈಶ್ವರಃ ಮದಪರಃ ಅವತು ಕಂ ಹರಾಮಿ. ನನಗಿಂತ ಮಿಗಿಲಾದ ಪರಮೇಶ್ವರನ ಒಬ್ಬ ಇದ್ದಾನೆ ಅಂತ ಬಹಳ ಬಾರಿ ಹೇಳ್ತಾ ಇದ್ಯಲ್ವಾ, ಅವನಿದ್ರೆ ಬಂದು ಈಗ ನಿನ್ನನ್ನು ಕಾಪಾಡ್ಲಿ ಅಂತ ನೀನ್ ಹೇಳಿದ್ಯಲ್ವಾ ಅಂತ ನಮ್ಮಪ್ಪ ಹೇಳಿದ್ನಲ್ವಾ, ಆ ಮಾತ ನೀನ್ ಸತ್ಯ ಮಾಡುವುದಕ್ಕೋಸ್ಕರ ನೀನು ಈ ಕಂಬದಿಂದ ಉದಿಸಿ ಬಂದು ನನ್ನನ್ನ ನೀನು ರಕ್ಷಿಸಿದೆ. ಗರ್ಭದಲ್ಲಿ ಪ್ರಹ್ಲಾದ ನಾರದರಿಂದ ಅನೇಕ ಉಪದೇಶಗಳನ್ನ ಕೇಳಿದ್ದ. ಅದರಲ್ಲಿ ಸರ್ವಭೂತಗಳಲ್ಲಿಯೂ ಹರಿ ಇದ್ದಾನೆ, ಎಲ್ಲ ಜೀವರಾಶಿಗಳಲ್ಲೂ ಭಗವಂತ ಇದ್ದು ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನೆ ಅಂತ ಏನ್ ಹೇಳಿದ್ದ, ಎಲ್ಲ ಕಾಲಕ್ಕೂ ನನಗೆ ಒಡೆಯನಾಗಿ ಭಗವಂತ ಇದ್ದಾನೆ ಅನ್ನುವ ಧೈರ್ಯವನ್ನೇನು ತುಂಬಿದ್ದ, ಅದೇ ಧೈರ್ಯದಲ್ಲಿ ಅಪ್ಪನ ಮುಂದೆಯೂ ಅದೇ ಮಾತನ್ನು ಹೇಳಿದ, ನಿನಗೆ ಯಾರು ಬಲ ಕೊಟ್ಟಿದ್ದಾನೋ ಅವನೇ ನನಗೂ ಬಲ ಕೊಟ್ಟದ್ದು. ನೀನು ಯಾರಿಂದಾಗಿ ಇಷ್ಟೆಲ್ಲ ಹಾರಾಡ್ತಾ ಇದೆಯೋ, ಯಾರಿಂದಾಗಿ ನಿನಗೆ ಅಂತರಂಗದಲ್ಲಿ ಇಷ್ಟೆಲ್ಲ ಯುದ್ಧದ ಗೆಲುವಿನ ಸಂಪತ್ತನ್ನು ನೀನು ಅನುಭವಿಸಿದ್ಯೋ, ಅದೇ ರೀತಿಯ ಬಲವನ್ನು ನಾನು ಕೂಡ ಅವನಿಂದಲೇ ಅನುಭವಿಸ್ತಾ ಇದ್ದೇನೆ. ಭಗವಂತ ಸರ್ವತ್ರ ಇದ್ದಾನೆ ಅನ್ನುವ ಅವನು ಹೇಳಿದ ಮಹಿಮೆಯ ಮಾತು ಅದು ಅವನ ಹೃದಯದಲ್ಲಿ ತುಂಬಿದ್ದು ಮಾತ್ರ ಅಲ್ಲ, ಹಿರಣ್ಯಕಶಿಪು ಕೇಳಿದಾಗಲೂ ಅದೇ ಮಾತನ್ನ ಹೇಳಿದ್ದಾನೆ, ಎಲ್ಲೆಡೆ ಭಗವಂತ ಇದ್ದಾನೆ, ನನ್ಗಿಂತ ಮಿಗಿಲಾದ ಒಬ್ಬ ಪರಮೇಶ್ವರ ಇದ್ದಾನೆ ಅಂತ ನೀನ್ ಹೇಳುವುದು ಹೌದಾದ್ರೆ, ಯಾಕಂದ್ರೆ ಪ್ರಹ್ಲಾದ ಹೇಳಿದ್ದ ನಿನಗೂ ಕೂಡ ಮಿಗಿಲಾದ ಒಂದು ತತ್ವ ಪರಮಾತ್ಮ ಇದ್ದಾನೆ ಅಂತ, ಅದು ಹೌದಾದ್ರೆ ನೋಡೋಣ ಅಂತ ನಾನು ಹೇಳಿದ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರ ಕೊಲ್ಲಿಕ್ಕೆ ಬಂದವನನ್ನ ಕತ್ತರಿಸಿ ನೀನು ನನ್ನ ಮಾತನ್ನ ಸತ್ಯಗೊಳಿಸಿದೆ. ಏಕಸ್ತ್ವಮೇವ ಜಗದೇ ತದಮುಷ್ಯಯತ್ವಂ ಆದ್ಯಂತ ಯೋಗವಸ್ಯತಿ ಮಧ್ಯತಶ್ಚ ಸೃಷ್ಟಾಗುಣವ್ಯತಿಕರಂ ನಿಜಮಾಯೇದಂ ತದನುಪ್ರವಿಷ್ಟಃ. ಜಗತ್ತಿನಲ್ಲಿ ಎಷ್ಟೆಲ್ಲ ವಸ್ತುಗಳಿವೆಯೋ ಅಷ್ಟೂ ವಸ್ತುಗಳಲ್ಲಿ ಒಂದೊಂದು ರೂಪನಾಗಿ ನಿಂತು ಅಭಿನ್ನನಾಗಿ ಈ ಜಗತ್ತಿನ ಅಸ್ತಿತ್ವವನ್ನು ಉಳಿಸಿಕೊಟ್ಟಿದ್ದಿ. ಜಗತ್ತಿಗಿಂತ ಬೇರೆಯಾಗಿಯೇ ನೀನು ಇದ್ರೂ ಜಗತ್ತಿನ ಎಲ್ಲೆಡೆ ಒಬ್ಬನಾಗಿ ಇದ್ದಿ. ಎಷ್ಟೋ ಸರ್ತಿ ಜಗತ್ತನ್ನು ನೀನೇ ಅನ್ನುವ ಮಾತುಗಳನ್ನ ಹೇಳುವುದನ್ನ ನಾವು ಕೇಳ್ತೇವೆ. ಅದಕ್ಕೆ ಸ್ವಾತಂತ್ರ್ಯೇಚ ವಿಶಿಷ್ಟತ್ವೇ ಮತ್ತೈಕೆಯೋರಪಿ ಸ್ಥಾನ ಮತ್ತೈಕೆಯೋರಪಿ ಅನ್ನುವ ಮಾತಿನಂತೆ ಎಲ್ಲ ನೀವೇ ಸ್ವಾಮಿ, ನನ್ನನ್ನು ಕಾಪಾಡಬೇಕು ಅಂತ ಪೊಲೀಸ್ ಸ್ಟೇಷನ್ ನಲ್ಲಿ ಒಬ್ಬ ಬಂದು ಹೇಳ್ತಾನೆ. ಅವನ್ ಪಾಪದವನು, ಅದು ಅವನಿಗೆ ಗೊತ್ತೂ ಇದೆ. ಎಲ್ಲ ನೀವೇ ಸ್ವಾಮಿ ಅಂದ್ರೆ ಮೇಲಿನ ಫೋಟೋ, ಆಮೇಲೆ ಅಶೋಕ ಚಕ್ರ, ಟೇಬಲ್ಲು, ಗೋಡೆ, ಗಡಿಯಾರ, ಲಾಠಿ, ಇದೆಲ್ಲ ನೀನೇ ಅಂತ ಅರ್ಥ ಏನಲ್ವಲ್ಲ. ಪೊಲೀಸನ್ನ ನೀನೇ ಎಲ್ಲ ಅಂತ ಹೇಳಿದ್ರೆ ಅಲ್ಲಿ ಇರುವ ಎಲ್ಲದರ ಮೇಲೆ ಅಧಿಕಾರ ನಿಮಗಿರುವುದು. ಇದರ ಚಾವಿಯು ನಿಮ್ಮ ಕೈಯಲ್ಲಿದೆ, ಅದನ್ನು ಹೀಗೂ ತಿರುಗಿಸಬಹುದಾದವ್ರು ನೀವೇ, ಹೀಗೂ ತಿರುಗಿಸಬಹುದಾದವ್ರು ನೀವೇ. ಹೀಗ್ ತಿರುಗಿಸಿದ್ರೆ ನಾವೆಲ್ಲ ಲಾಕಪ್, ಹೀಗ್ ತಿರುಗಿಸಿದ್ರೆ ನಾವೆಲ್ಲ ಲಾಕ್ ಇಂದ ಹೊರಗೆ ಬರ್ತೇವೆ. ಅದನ್ನಾಗಿ ಈ ಪರಿಸರದಲ್ಲಿ ನಿಮ್ಮ ಅಧಿಕಾರವೇ ಇರುವುದಾದ್ರಿಂದ, ನೀವೇ ಇಲ್ಲಿ ಸ್ವತಂತ್ರರು ಆದ್ರಿಂದ, ನೀವೇ ಇದನ್ನ ನಡೆಸಬಹುದಾದವರಾದ್ರಿಂದ ನಾವು ಎಲ್ಲ ನೀವೇ ಸ್ವಾಮಿ ಅಂತ ಹೇಳ್ತೇವೆ. ಅಂದ್ರೆ ಎಲ್ಲ ನೀವೇ ಅಂತಂದ್ರೆ ಇದರ ಎಲ್ಲದರ ಸ್ವಾತಂತ್ರ್ಯ ನಿಮಗಿದೆ ಅಂತ ಅರ್ಥ. ಅಲ್ಲಿ ನೀವೇ ಅಂದ್ರೆ ಟೇಬಲ್ಲು ನೀವೇ, ಕುರ್ಚಿಯು ನೀವೇ, ಇಲ್ಲಿಟ್ಟ ಲೋಟ ಕಾಫಿಯು ನೀವೇ, ಇಲ್ಲಿಟ್ಟ ತಂಬಿಗೆ ನೀರು ನೀವೇ ಅಂತ ಅರ್ಥ ಅಲ್ಲ. ಇದು ಸಾಮಾನ್ಯ ಲೋಕದಲ್ಲಿ ಭಾಷೆಯಲ್ಲಿ ಬರುವ ಜ್ಞಾನ. ಹಾಗೆ ಇನ್ನು ಕೆಲವೊಮ್ಮೆ ವಿಶಿಷ್ಟರಾದ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಮಾತನಾಡುವಾಗ ಬಿಡಿ ಅಲ್ಲಿ ನೀವೇ, ಯಾವುದೋ ಒಂದು ಭಾಷಣಕ್ಕೊಬ್ಬ ಹೊರಟಿರ್ತಾನೆ, ಇವ್ ಚೆನ್ನಾಗಿ ಭಾಷಣ ಮಾಡುವವನಾಗಿರ್ತಾನೆ, ಯಾವಾಗ ನೋಡಿದ್ರು ಅವನಿಗೆ ಆ ಮಾತಿನಲ್ಲಿ ಒಳ್ಳೆ ಹಿಡಿತ ಇರುತ್ತೆ. ಆದ್ರಿಂದ ಪಕ್ಕದವರು ಹೇಳಿದ್ರೆ ಅಲ್ಲಿ ನೀನೆ ಬಿಡು, ಅಲ್ಲೆಲ್ಲ ನೀನೆ. ಅಲ್ಲಿ ಎಲ್ಲ ನೀನೆ ಅಂದ್ರೆ
ಅಲ್ಲಿ ಯಾವ ಸ್ಪರ್ಧೆಯಲ್ಲಿ ಹೋದ್ರು ನೀನೇ ಗೆಲ್ಲುವ. ಯಾಕಂದ್ರೆ ನೀನು ಅವರಿಗಿಂತ ಎಲ್ಲರಿಗಿಂತಲೂ, ಯಾಕಂದ್ರೆ ಇವನೆಲ್ಲ ಸ್ವಲ್ಪ ಗುರುಕುಲದಲ್ಲಿ ಅಲ್ಲಿ ಇಲ್ಲೆಲ್ಲ ಓದಿ ಬಂದುವ, ಉಳಿದವರೆಲ್ಲ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಹೇಗೋ ಮಣ್ಣು ಮಸಿಯೆಲ್ಲ ಗೋಡೆ ಒರೆಸಿ ಬಂದವರು. ಇವನಿಗೆ ಹುಟ್ಟಿನಿಂದಲೇ ಚೆನ್ನಾಗಿ ಸಂಸ್ಕಾರ ಇದೆ. ಅವನ್ ಸಂಸ್ಕೃತ ಭಾಷಣ ಅಂದ್ರೆ ಅವನ ಅಳುವುದು ಸಂಸ್ಕೃತದಲ್ಲೇ, ನಗುದು ಸಂಸ್ಕೃತದಲ್ಲೇ. ಹಾಗಾಗಿ ಅವನ ಅನಾಯಾಸವಾಗಿ ಭಾಷಣ ಹೊಡೆದು ಬರ್ತಾನೆ. ಆಗ ಅವ್ರು ಹೇಳಿದ್ರು, ಅಲ್ಲೆಲ್ಲ ನೀನೇ ಅಂದ್ರೆ ಅದರ ಅಭಿಪ್ರಾಯ ಅಲ್ಲಿ ಎಲ್ಲರಿಗಿಂತ ವಿಶಿಷ್ಟ ನೀನೇ ಆದ್ರಿಂದಾಗಿ, ಅಲ್ಲಿ ಎಲ್ಲದಕ್ಕಿಂತ ನೀನೇ ಪ್ರಬಲ ಆದ್ರಿಂದಾಗಿ ಅಲ್ಲಿ ನೀನೇ, ಅದೆಲ್ಲ ನೀನೇ ಅಂತ. ಅಥವಾ ಇನ್ನು ಕೆಲವೊಮ್ಮೆ ಈ ಕೊಟ್ಟಿಗೆಯಲ್ಲಿ ಹಸುಗಳೆಲ್ಲ ಒಂದಾದವು ಅಂದ್ರೆ ಅದು ಸ್ಥಾನೈಕ್ಯವನ್ನ ಹೇಳುದು. ಅಣ್ಣ ತಮ್ಮಂದ್ರು ಸಿಕ್ಕಾಪಟ್ಟೆ ಜಗಳ ಆಡ್ಬಿಟ್ರು. ಆದ್ರೆ ನಿನ್ನೆ ಯಾಕೋ ಎಲ್ಲಾ ಅಣ್ಣ ತಮ್ಮಂದ್ರು 5-6 ಜನ ಇದ್ದವರು ಒಂದೇ ಆ ವಿಷಯಕ್ಕೆ ಸೈನ್ ಹಾಕ್ಬೇಕಾದ ಪ್ರಸಂಗ ಬಂತು. ಇಲ್ಲಾಂದ್ರೆ ದುಡ್ಡು ಬರಲ್ಲ ಅವರಿಗೆ. ಸೈನ್ ಹಾಕ್ಲಿಲ್ಲ ಅಂದ್ರೆ ಅಪ್ಪನ ಆಸ್ತಿ ಬರ್ಬೇಕು ಅಂದ್ರೆ ಅವರೆಲ್ಲ ಒಂದಾಗ್ಬೇಕು. ಅದಕ್ಕೋಸ್ಕರ ಅಣ್ಣ ತಮ್ಮಂದ್ರೆಲ್ಲ ಒಂದಾದ್ರು. ಅಣ್ಣ ತಮ್ಮಂದ್ರೆಲ್ಲ ಒಂದಾದ್ರು ಅಂದ್ರೆ ಅವನು ಅವನು ಯಾವ್ದೋ ಊರಲ್ಲಿದ್ದಾನೆ, ಇವನು ಯಾವ್ದೋ ಊರಲ್ಲಿದ್ದಾನೆ, ಎಲ್ಲರೂ ಅವರವರಿಗೆ ಕೊಟ್ಟ ಸೈನ್ ಅನ್ನ, ಪತ್ರವನ್ನು ಕೊಟ್ಟು ಸೈನ್ ಹಾಕಿ ಕೋರ್ಟಿಗೆ ಕಳಿಸಿದ್ದಾರೆ. ಅಣ್ಣ ತಮ್ಮಂದ್ರು ಒಂದಾದ್ರು ಅಂದ್ರೆ ಅಣ್ಣ ತಮ್ಮಂದ್ರು ಮತ್ಯೈಕ್ಯ, ಎಲ್ಲರ ಅಭಿಪ್ರಾಯ ಒಂದಾಯ್ತು. ಇಲ್ಲ, ಇದೆಲ್ಲ ನಾವು ಸೇರಿದ್ರೆ ಮಾತ್ರ ಎಲ್ರಿಗೂ, ಇಲ್ಲಾಂದ್ರೆ ಅದು ಯಾವುದು ಸರ್ಕಾರಕ್ಕೆ ಮುಟ್ಟುಗೋಲಾಗ್ಬಿಡುತ್ತೆ. ಇದಕ್ಕೆ ಸರಿಯಾದ ಒಬ್ಬ ಒಡೆ ಇಲ್ಲ, ಆದ್ರಿಂದಾಗಿ ಇದನ್ನು ನಾವು ಸರ್ಕಾರ ಸ್ವೀಕರಿಸ್ತಾ ಇದ್ದೇವೆ ಅಂತ ಅವ್ರ ಮುಂದೆನೆ ಘೋಷಣೆ ಆಗುವ ಪರಿಸ್ಥಿತಿ ಬಂತು. ಆಗ ಏನ್ ಮಾಡಿದ್ರು, ಸರ್ಕಾರಕ್ಕೆ ಹೋದ್ರೆ ಮತ್ತೆ ನಮ್ಗೆ ಬಿಡಿ ಕಾಸು ಸಿಗಲ್ಲ, ಸಿಕ್ಕಿದಷ್ಟಾದ್ರೂ ಸಾಕು, ಎಲ್ಲ ನನಗೇ ಬೇಕು ಅಂತ ಗಲಾಟೆ ಮಾಡ್ತಿದ್ರು. ಇದು ನಂದು ಅಂತ ಪ್ರತಿಯೊಬ್ಬನು ಕೂಡ. ಆದ್ರೆ ಯಾವಾಗ ಅದು ನೀವು ಒಟ್ಟಾಗದೇ ಇದ್ರೆ ನಿಮ್ಗೆ ಬಿಡಿ ಕಾಸು ಸಿಗಲ್ಲ ಅಂತ ಗೊತ್ತಾಯ್ತು, ಆಗ ಎಲ್ರು ಒಂದಾದ್ರು. ಅಲ್ಲಿ ಒಂದಾದ್ರು ಅಂದ್ರೆ ಮತ್ಯೈಕ್ಯ. ಹೀಗೆ ಆ ಆದ್ಯಂತಯೋ ಪೃಥಗವಸ್ಯಸಿ ಮಧ್ಯತಶ್ಚ ಏಕಸ್ತ್ವಮೇವ. ಈ ಎಲ್ಲದರ ವ್ಯಕ್ತಿತ್ವದಲ್ಲಿ ಪ್ರಧಾನನಾದವನು ನೀನು. ಏಕಃ ಅಂದ್ರೆ ಪ್ರಧಾನ ಅಂತ ಅರ್ಥ, ಏಕಃ ಅಂದ್ರೆ ಮುಖ್ಯ ಅಂತ ಅರ್ಥ. ಇಲ್ಲಿ ಎಲ್ಲರಿಗೂ ನೀನೊಬ್ನೇ. ಎಲ್ಲರಿಗೂ ನೀನೊಬ್ನೇ ಅಂದ್ರೆ ಉಳಿದವ್ರು ಯಾರು ಇಲ್ಲ ಅಂತ ಅರ್ಥ ಅಲ್ಲ. ಎಲ್ರಿಗೂ ನೀನೊಬ್ನೇ ಅಂದ್ರೆ ಎಲ್ರಿಗೂ ನೀನೇ ಅನುಕೂಲ ಮಾಡಿಕೊಡುವನು, ನಿನಗೆ ಅಧಿಕಾರ ಇರುವುದು, ನೀನೇ ಇವರೆಲ್ಲರ ಒಡೆಯ, ನಿನಗೆ ಇಲ್ಲಿ ಎಲ್ಲದಕ್ಕಿಂತ ವೈಶಿಷ್ಟ್ಯ ಇರುವುದಾದ್ರಿಂದ ನೀನೇ ನಮಗೆ ಅನುಗ್ರಹ ಮಾಡಿ ಕೊಡ್ಬೇಕು ಅಂತ ಪ್ರಹ್ಲಾದ ಈ ಜಗತ್ತನ್ನ ಎಲ್ಲ ನೀನು ವಶದಲ್ಲಿ ಇಟ್ಟುಕೊಂಡಿದ್ದಿ ಅನ್ನುವ ಕಾರಣಕ್ಕೆ ನೀನೇ ಅನ್ನುವ ರೀತಿ ನಾವು ವ್ಯವಹಾರ ಮಾಡುತ್ತೇವೆ. ತ್ರಿಗುಣಗಳ ವೈಷಮ್ಯದಿಂದ ಹುಟ್ಟಿದಂತಹ ಈ ಜಗತ್ತನ್ನ ನೀನು ಸ್ವಸಾಮರ್ಥ್ಯದಿಂದ ಸರ್ಜನ ಮಾಡಿದ್ದಿ. ನಿನಗೆ ಈ ಸರ್ಜನ ಮಾಡುವುದಕ್ಕೆ ಏನು ಕಷ್ಟ ಆಗ್ಲಿಲ್ಲ. ಕಷ್ಟ ಮಾತ್ರ ಅಲ್ಲ, ಸೃಷ್ಟ್ವಾ ಗುಣವ್ಯತಿಕರಂ ನಿಜಮಾಯೇದಂ ನಾನೇವ ತೈಹಿ ಅವಸಿತಃ ತದನು ಪ್ರವಿಷ್ಟ ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಅಂತ ಉಪನಿಷತ್ತು. ಅವನದನ್ನ ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶಿಸಿ ಅವನು ಅದೇ ವಸ್ತುವಾಗಿದ್ರೆ ಪ್ರವೇಶಿಸುವುದು ಯಾಕೆ? ಅವನೇ ಅದು. ಅವನದಲ್ಲ ಆದ್ರಿಂದ ಅದ್ರೊಳಗೆ ಪ್ರವೇಶ ಮಾಡ್ಬೇಕಾಗಿ ಬಂತು. ನಾವು ಬಸ್ಸಿನೊಳಗೆ ಹೊಕ್ಕೆವು, ಅದು ನಾನು ಬಸ್ ಆಗಿದ್ದೆ, ಆದ್ರೆ ಬಸ್ಸಿನೊಳಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೋದೆ ಅಂತ ಯಾರು ಹೇಳಲ್ಲ. ಬಸ್ಸಿನ ಒಳಗೆ ನಾನು ಹೋಗುವುದು ಮತ್ತೆ ಬಸ್ಸಿನಿಂದ ಹೊರಗೆ ಬರ್ಲಿಕ್ಕೆ. ಬಸ್ಸಿನೊಳಗೆ ಇದ್ರೆ ಡಿಪೋದಲ್ಲೂ ಹೋಗು, ಅಲ್ಲೇ ಕೂಡುದಾ? ನನ್ನ ಸ್ಟಾಪ್ ಎಲ್ಲಿ ಬಂತು ಅಲ್ಲಿ ಇಳಿದು ನನ್ನ ಮನೆಗೆ ಹೋಗ್ಬೇಕು. ನಾನು ಬಸ್ಸಿಗೆ ಹೋಗುದು ಯಾಕೆ ಅಂದ್ರೆ ಬಸ್ಸು ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆ ಅನ್ನುವ ಕಾರಣ ಹೊರತು ಆ ಬಸ್ಸೇ ನನ್ನ ಜೀವನದ ಸರ್ವಸ್ವ ಅಂತ ಆಗುದಿಲ್ಲ. ಬಸ್ಸಿಗೆ ನನಗೆ ಗುರಿ ತಲುಪುವ ತನಕ ಅದು ನನಗೆ ದಾರಿ, ಅಂದ್ರೆ ದಾರಿಯನ್ನ ಕ್ರಮಿಸುವುದಕ್ಕೆ ಅದು ಬೇಕು. ಗುರಿ ಮುಟ್ಟಿದ ಮೇಲೆ ಮತ್ತು ಕೂಡ ಅದರ ಗುರಿ ಒಂದಿರುತ್ತೆ. ಅದು ಹೋಗಿ ಎಲ್ಲೋ ಒಂದ್ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲೋ ಅಥವಾ ಡಿಪೋದಲ್ಲೋ ಅಥವಾ ಏನು ಈ ಪೆಟ್ರೋಲ್ ಹಾಕೋ ಬಂಕ್ನಲ್ಲೋ ಎಲ್ಲೋ ನಿಲ್ಲುತ್ತೆ. ನಾವು ಅದು ನಿಲ್ಲೋ ತನಕನೂ ಅಲ್ಲೇ ಇದ್ದು ಅಲ್ಲೇ ಮಲಗಿ ಅಲ್ಲೇ ಇದ್ದು, ಡ್ರೈವರ್ ಆದ್ರೂ ಮಲಗ್ಬಹುದು, ಹೇಳಲಿಕ್ಕೆ ಬರಲ್ಲ. ಅವನಿಗೆ ನಾಳೆ ಮತ್ತೆ ಅಲ್ಲೇ ಅವನ ಕಾರ್ಯಕ್ರಮ ಶುರು. ಆದ್ರಿಂದಾಗ ಅವನಿಗೆ ಅನಿವಾರ್ಯವಾಗಿ ಬೆಳಿಗ್ಗೆ ಬೇಗ ಹೋಗ್ಬೇಕು ಅಂದ್ರೆ 1-2 ದಿವಸ ಅವನಲ್ಲಿ ಮಲಗಿದ್ರು ಆಶ್ಚರ್ಯ ಇಲ್ಲ. ಆದ್ರೆ ಅದು ಕೂಡ ಅವನ ನಿತ್ಯ ಸಂಗಾತಿ ಅಲ್ಲ, ಯಾವಾಗ್ಲೂ ಒಮ್ಮೆ. ಹಾಗೆ ಇಡೀ ಜಗತ್ತು ಅನ್ನೋದು ಅವನ ಸೃಷ್ಟಿಗೆ ಒಳಗಾಗಿ ಅವನೇ ಅದರೊಳಗೆ ಪ್ರವೇಶ ಮಾಡಿ ತಾನು ಸರ್ಜನೆ ಮಾಡಿದ ಪದಾರ್ಥಗಳಿಗೆ ಆಕೃತಿಯನ್ನು ಕೊಟ್ಟು ಅವುಗಳಲ್ಲಿ ಇರುವ ಸಾಮರ್ಥ್ಯಗಳನ್ನ ಜಗತ್ತಿನ ಮುಂದೆ ತೆರೆದಿಟ್ಟು, ನೀನು ಅದು ಬೇರೆ ಬೇರೆ ಆಗಿದ್ರೂ ಕೂಡ ಆ ವಸ್ತುವಿಗೆ ನೀನು ಅತ್ಯಂತ ಹೆಚ್ಚಿನ ಆಸ್ಥೆಯನ್ನ ತೋರಿಸಿ ನಿನ್ನ ರೂಪಗಳು ಆ ರೂಪಗಳ ಜೊತೆಗೆ ಇದ್ದು, ಆದ್ರೆ ಎಷ್ಟು ರೂಪ ತೊಟ್ಟರು ನೀನು ಅಭಿನ್ನನಾಗಿಯೇ ಇದ್ದು ಜಗತ್ತನ್ನು ನಡೆಸ್ತಾ ಇದ್ದಿ. ನಾನಾ ಇವ ನೂರಾರು ತರದ ವಸ್ತುಗಳ ಒಳಗೆ ಸೇರಿದ ನೀನು
ಬೇರೆ ಬೇರೆ ಅಂತ ಕೆಲವೊಮ್ಮೆ ಕಾಣುತ್ತೆ, ಅಲ್ಲಿರುವ ದೇವರು ಬೇರೆ ಇಲ್ಲಿರುವ ದೇವರು ಬೇರೆ ಅಂತ. ಆದ್ರೆ ನಾನಾ ಇವ, ನೀನು ನಾನಾ ಅಲ್ಲ, ನೀನು ಒಬ್ನೇ. ನೀನ್ ಎಲ್ಲರ ನಾನಾ ಹೌದು. ನಾನಾ ಅಂದ್ರೆ ಅಜ್ಜ. ಅಥವಾ ತೆಲುಗಲ್ಲಿ ಅಪ್ಪ. ತ್ವಂ ವಾ ಇದಂ ಸದಸದೀಶ ಭವಾಂಸ್ತತೋನ್ಯೋ ಮಾಯಾ ಯದಾತ್ಮ ಪರ ಬುದ್ಧಿರಿಯಂ ಹ್ಯಪಾರ್ಥ ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂ ಚ ತದ್ವೈ ತದೇವ ಖಲು ಕಾಲವದುಷ್ಟ ಈ ಚೇತನ ಮತ್ತು ಅಚೇತನಾತ್ಮಕವಾದ ಪ್ರಪಂಚ ನಿನ್ನ ವಶದಲ್ಲಿದೆ. ಇದನ್ನ ನೀನೇ ಎಷ್ಟೋ ಸರ್ತಿ ಹೇಳಿದ್ದಿ. ಇದಂ ವಾ ಸದ ಸತ್ ಈಶಾ. ಸತ್ ಮತ್ತು ಅಸತ್. ಸತ್ ಅಂದ್ರೆ ಕಾಣುವಂತದ್ದು, ಮಣ್ಣು ನೀರು ಬೆಂಕಿ. ಅಸತ್ ಅಂದ್ರೆ ಕಾಣದೇ ಇರುವಂತದ್ದು, ಗಾಳಿ ಮತ್ತು ಆಕಾಶ. ಇದೆರಡಕ್ಕೂ ಈಶ ನೀನೆ, ಸದಸದೀಶ. ಇವೆರಡನ್ನು ನಿಯಂತ್ರಿಸುವವನು ನೀನೆ. ಅದೆರಡನ್ನು ನಿಯಂತ್ರಿಸಬೇಕು ಅಂದ್ರೆ ಅದು ನಿನ್ನ ಕೈಯಲ್ಲಿ ಇರಬೇಕು. ಭವಾನ್ ತತಃ ಅನ್ಯ, ಆದ್ರೆ ನೀನು ಅವುಗಳಿಗಿಂತ ಬೇರೆ. ಆದ್ರೆ ಮಾಯೆಯಿಂದ ಅಥವಾ ನಿನ್ನ ಲೀಲಾ, ಮಾಯಾ ಅಂದ್ರೆ ಜ್ಞಾನ ಅಂತ ಅರ್ಥ, ಮಾಯಾ ಅಂದ್ರೆ ಇಚ್ಛಾ ಅಂತ ಅರ್ಥ, ಮಾಯಾ ಅಂದ್ರೆ ಮಹಿಮೆ ಅಂತ ಅರ್ಥ. ಈ ಮಾಯೆಯಿಂದ, ನಿನ್ನ ಸಹಜವಾದ ಸಾಮರ್ಥ್ಯದಿಂದ, ನಿನ್ನ ಇಚ್ಛೆಯಿಂದ, ಸಂಕಲ್ಪ ಶಕ್ತಿಯಿಂದ ಈ ವಸ್ತುಗಳಲ್ಲಿ ಎಲ್ಲ ಕಡೆಯಲ್ಲೂ ಏನೇನು ಕಾರ್ಯಗಳು ನಡೀಬೇಕೋ ಅದೆಲ್ಲವನ್ನು ನೀನು ನಡೆಸ್ತಿ. ಒಂದು ವೇಳೆ ನೀನು ನಡೆಸುವ ಕಾರ್ಯ ತಂತ್ರಗಳನ್ನ, ಒಂದು ವೇಳೆ ಇಯಂ ಬುದ್ಧಿ, ಇದು ಆತ್ಮಪರತೆಯ, ಇದು ನಾನು ಮಾಡಿದ್ದು, ಇದು ನಾನು ಬೆಳೆಸಿದ್ದು, ಇದು ನನ್ನಿಂದ ಆದದ್ದು ಅಂತ ದೇವರ ಕಾರ್ಯಗಳನ್ನೆಲ್ಲ ನನ್ನ ಕಾರ್ಯ ಅಂತ ನಾನು ಅದನ್ನ ಅಧಿರೋಪಣೆ ಮಾಡಿಕೊಂಡು ಈ ಜಗತ್ತನ್ನ ಸೃಷ್ಟಿಸಿದವನು ನಾನೇ ಅಂತ ದಡ್ಡನ ಹಾಗೆ ಮಾತಾಡಿದ್ರೆ ಅಪಾರ್ಥ. ಅದು ಅಪಾರ್ಥದ ಪರಮಾವಧಿ, ಅದು ತಪ್ಪು. ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂಚ, ಯಾರಿಂದಾಗಿ ಈ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯಗಳು ನಿರಂತರ ಉಂಟಾಗ್ತಾ ಇರುತ್ತೋ ಅವನೇ ಈ ಜಗತ್ತಿಗೆ ಅರಿವನ್ನೂ ಕೂಡ ಕೊಡುವವನು. ಹೇಗೆ ಕಲ್ಪವೃಕ್ಷಗಳು ದೇವತೆಗಳ ಅಧೀನವಾಗಿದ್ದು ಅದರಿಂದ ಲೋಕದಲ್ಲಿ ಎಲ್ಲಾ ತರದ ಸುಖ ಭೋಗಗಳನ್ನ ಪಡೀತಾರೆ ಅನ್ನೋ ಕಾರಣಕ್ಕೆ ಅದಕ್ಕೆ ಸುರತರು ಅಂತ ಕರೀತಾರೆ. ಆದ್ರೆ ಜಗತ್ತನ್ನ ಕೊನೆಗೆ ಸುಡುವಂತಹ ಅಗ್ನಿಯನ್ನು ಕಾಲಾಗ್ನಿ ಅಂತ ಕರೀತಾರೆ. ಎರಡೂ ಆಯಾ ಹೆಸರಿನಿಂದ ವೃಕ್ಷವೇ, ಒಂದು ವೃಕ್ಷ ಅಥವಾ ಒಂದು ತರು, ಅದು ದೇವತೆಗಳ ವಶದಲ್ಲಿದ್ದರಿಂದ ಅದನ್ನ ಸುರತರು ಅಂತ ಕರೀತಾರೆ. ಕಾಲ ಅಂದ್ರೆ ಕಳೆಯುವುದು, ಪ್ರಳಯ ಅಂತ ಅರ್ಥ. ಪ್ರಳಯದ ಕಾಲದ ಅಧೀನವಾಗಿ ಅಗ್ನಿ ಅಲ್ಲಿ ಸುಟ್ಟು ಬಿಡುತ್ತೆ, ಆಗ ಅದನ್ನ ಕಾಲಾಗ್ನಿ ಅಂತ ಕರೀತಾರೆ. ಕಾಲಾಗ್ನಿ ಅಂತಂದ್ರೆ ಕಾಲನ ಆದೇಶಕ್ಕೆ ಅನುಗುಣವಾಗಿ ಅಗ್ನಿ ಅಲ್ಲಿ ಸುಡುವ ಕೆಲಸ ಮಾಡ್ತಾನೆ, ಯಾಕಂದ್ರೆ ಅದು ಕೊನೆಗೆ ಶಾಂತಿ ಆಗುತ್ತೆ. ಆ ಅಗ್ನಿಯು ಕೂಡ ಪ್ರಳಯದಲ್ಲಿ ಲೀನವಾಗುತ್ತೆ. ಆದ್ರೆ ಆ ಪ್ರಳಯ ಆಗುವ ಮುನ್ನ ಒಂದಿಷ್ಟು ಎಲ್ಲವನ್ನು ಸುಟ್ಟು ಅದಕ್ಕೆ ಪೂರ್ವ ಸಿದ್ಧತೆಗೆ ಬೇಕಿರುವ ಸಹಾಯವನ್ನ ಅಗ್ನಿ ಮಾಡುತ್ತೆ. ಆದ್ರೆ ಅದನ್ನು ಕರೆಯುವುದು ಕಾಲಾಗ್ನಿ, ಅದನ್ನು ಕರೆಯುವುದು ಸುರತರು. ಸುರರ ವಶವಾಗಿದ್ದ ತರುವನ್ನ ಸುರತರು ಅಂತ ಹೇಗೆ ಕರೀತಾರೋ, ಕಾಲನ ವಶವಾಗಿರುವಂತಹ ಅಗ್ನಿಯನ್ನು ಹೇಗೆ ಕಾಲಾಗ್ನಿ ಅಂತ ಕರೀತಾರೋ, ಹಾಗೆ ಜಗತ್ತು ಅವನ ವಶದಲ್ಲಿರುವುದಾದ್ರಿಂದ ಇದನ್ನ ಜಗದಂಡ, ಇದು ಬ್ರಹ್ಮಾಂಡ ಅಂತ ಕರೀತಾರೆ. ಬ್ರಹ್ಮಾಂಡ ಅಂದ್ರೆ ಬ್ರಹ್ಮನ ವಶದಲ್ಲಿರುವ ಅಂಡ, ಬ್ರಹ್ಮನ ಪರಮಾತ್ಮನ ಅಧೀನದಲ್ಲಿರುವ ಜಗತ್ತು, ಇದು ಅವನ ವಶದಲ್ಲಿದೆ. ಆದ್ರಿಂದಾಗಿ ಇದನ್ನ ಬ್ರಹ್ಮಾಂಡ ಅಂತ ಕರೀತಾರೆ. ಆದ್ರೆ ಇದನ್ನ ನಮಗೇನೆ ಇದರ ಹಿಂದೆ ನಡೆಸುವ ಅಧಿಕಾರ ಇದೆ ಅಂತ ಭ್ರಮಿಸಿದ್ರೆ ಇದು ಅಪಾರ್ಥ ಆಗುತ್ತೆ. ನ್ಯಸ್ಯೇದಮಾತ್ಮನಿ ಜಗದ್ವಿಲಯಾಂಬು ಮಧ್ಯೆ ಶೇಷಾಸನೋ ನಿಜ ಸುಖಾನುಭವೋ ನಿರೀಹ ಯೋಗೇನ ಮೀಲಿತ ದೃಗಾತ್ಮ ನಿರೀತ ನಿದ್ರಸ್ತುರ್ಯಸ್ಥಿತೋ ನನು ತಮೋನುಗುಣಾಂಶ್ಚಯುಂಕ್ತೆ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ನೀನು ಒಂದು ತುತ್ತು ಹಾಕಿಕೊಂಡಾಗೆ ಹೊಟ್ಟೆಯಲ್ಲಿ ಇಟ್ಟುಕೊಳ್ತಿ. ಅದು ಸುಲಭ ತುತ್ತು, ಕಷ್ಟಪಟ್ಟು ಗಂಟ್ಲಿಗೆ ತುರ್ಕೊಳ್ಳುವ ಕಷ್ಟದ ಕೆಲಸ ಅಲ್ಲ ನಿನಗದು, ಅನಾಯಾಸವಾದ ತುತ್ತು. ಆ ತುತ್ತನ್ನ ನೀನು ಇಟ್ಟುಕೊಂಡು ಕೊನೆಗೆ ಪ್ರಳಯದ ಎಲ್ಲಾ ವಸ್ತುಗಳ ನಾಶವಾದ ಮೇಲೆ ಅಲ್ಲೊಂದು ವಟಪತ್ರದಲ್ಲಿ ನೀನು ಮಲಗಿ ಸ್ವರೂಪ ಆನಂದವನ್ನ ಅನುಭವಿಸ್ತಾ ಮತ್ತೆ ಸೃಷ್ಟಿಯ ಕಾಲ ಬರುವ ತನಕವೂ ಕೂಡ ಅನಾಸಕ್ತನಾಗಿ ನಿನ್ನ ಇಚ್ಛೆಯಿಂದ ಕಣ್ಣು ಮುಚ್ಚಿ ಕೂತಿರ್ತಿ. ನಿಂಗ್ ನಿದ್ದೆ ಬರಲ್ಲ. ನಿಂಗ್ ನಿದ್ದೆ ಬಂದ್ರೆ ನಮ್ಮನ್ನೆಲ್ಲ ಎತ್ತಿ ಹಿಡಿಯೋರು ಯಾರು? ಯಾರೋ ಒಬ್ಬನಿಗೆ ಕೈಗೆ 5 kg ಬೆಣ್ಣೆ ಕೊಟ್ಟು
ಹಿಡ್ಕೊಂಡಿರಿ, ಕೆಳಗಿಡಬೇಡಿ, ಕೆಳಗ್ ತುಂಬಾ ಬಿಸಿ ಇದೆ ಅಂತ ಹೇಳಿ ಕೊಟ್ಟಿರ್ತಾರೆ. ಅವ್ನು ಹಿಡ್ಕೊಂಡು ನಿಂತ್ಕೊಂಡು ಅಲ್ಲೇ ನಿದ್ದೆ ಮಾಡಿ ಗೊತ್ತಿಲ್ಲದೆ ಸೀದಾ ಕೆಳಗಿಟ್ಬಿಡ್ತಾನೆ. ಅಂದ್ರೆ ನಿದ್ದೆ ಮಾಡಿದ್ರೆ ರಕ್ಷಣೆಗೆ ಅಂತ ಕೊಟ್ಟ ವಸ್ತು ಕೆಳಗೆ ತುಪ್ಪ ಆಗ್ಬಿಟ್ಟಿರುತ್ತೆ, ಆಮೇಲೆ ನೆಕ್ಕಬೇಕಷ್ಟೆ, ಪದಾರ್ಥ ಅಂತೂ ಕೈಗೆ ಸಿಗಲ್ಲ. ಹಾಗಾಗಿ ಭಗವಂತನ ಆ ಅಧೀನವಾಗಿರುವಂತಹ ಈ ವಸ್ತು ಅವನ ಕೈಯಲ್ಲೇ ಯಾವಾಗ್ಲೂ ಅದು ಸ್ಥಿರವಾಗಿರುತ್ತೆ, ಶುದ್ಧವಾಗಿರುತ್ತೆ. ಆದ್ರಿಂದಾಗಿ ಅವನು ಈ ಜಗತ್ತನ್ನ ನಿದ್ದೆ ಮಾಡಿ ಕೈ ಬಿಟ್ಟು ಮರೆಯುವವನಲ್ಲ. ಅವನಿಗೆ ನಿದ್ದೆ ಇಲ್ಲ, ಆದ್ರೂ ಯೋಗ ನಿದ್ದೆ ಅಂತ ಹೇಳ್ತಾರೆ ಕೆಲವೊಮ್ಮೆ. ಯಾಕೆಂದ್ರೆ ಅದು ಒಂದು ಲೀಲೆ ಅಷ್ಟೇ, ಕಣ್ಣು ಮುಚ್ಚುವುದು ಒಂದು ಲೀಲೆ ಅವನಿಗೆ. ಆದ್ರೂ ಒಳಗಿನ ಕೆಲವರು ಕಣ್ಣು ಮುಚ್ಕೊಂಡೇ ಇರ್ತಾರೆ, ಅವರಿಗೆ ಶಬ್ದದಿಂದಲೇ ಈಗ ತಾಯಿ ಕೆಲವೊಂದ್ ಸರ್ತಿ ಸ್ವಲ್ಪ ಆ ವಿಶ್ರಾಂತಿ ತಗೊಳ್ಬೇಕು ಅಂತ ಹಾಗೆ ಕುರ್ಚಿಗೆ ಹೊರಗೆ ಕಣ್ಣು ಮುಚ್ಕೊಂಡಿರ್ತಾಳೆ. ಮಗು ನಿಧಾನಕ್ಕೆ ಅಮ್ಮ ಮಲ್ಕೊಂಡ್ಲು ಅಂತ ಅನ್ಕೊಂಡು ಸೀದಾ ಅಡಿಗೆ ಮನೆಗೆ ಹೋಗಿ ಡಬ್ಬಕ್ಕೆ ಕೈ ಹಾಕುತ್ತೆ. ಆಗ ಅಮ್ಮ ಕಣ್ಮುಚ್ಕೊಂಡೇ ಇರ್ತಾಳೆ, ಅದು ಅಡಿಗೆ ಮನೆ ಹಿಂದೆ ಇದೆ. ಅಮ್ಮ ಹೊರಗ್ ಬಾಗಿಲಿಗೆ ಮುಖ ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ. ಆದ್ರೂ ಮಗು ಯಾಕಲ್ ಪಾತ್ರೆ ಕೈ ಹಾಕಿದ್ದೀ ಅಂತ ಕೇಳ್ತಾ ಇರ್ತಾನೆ. ಅಂದ್ರೆ ಮಗುವಿಗೆ ಕಟ್ಟಿದ ಗೆಜ್ಜೆ ಅದು ಶಬ್ದ ಯಾವ ಕೋಣೆಗೆ ಹೋಯ್ತು, ಅಲ್ಲಿ ಏನ್ ಮಾಡ್ತಾ ಇದೆ ಎಲ್ಲ ಕ್ಲೀನ್ ಆಗಿ ಅವಳಿಗೆ ಕೇಳಿಸೋದ್ರಿಂದನೇ ಗೊತ್ತಾಗ್ತಾ ಇರೋದು, ಅದಕ್ಕೋಸ್ಕರ ಕಂಡ್ಬಿಡ್ಬೇಕಾಗೇ ಇಲ್ಲ. ಆದ್ರೆ ಮಗುವಿಗೆ ಆಶ್ಚರ್ಯ, ನಾನು ಇಲ್ಲಿಗೆ ಬಂದದ್ದು ಹೆಂಗ್ ಗೊತ್ತಾಯ್ತು, ನಾನು ಇಲ್ಲಿ ಡಬ್ಬಿ ಕೈ ಹಾಕಿದ್ದೆ ಗೊತ್ತಾಯ್ತು. ಅಂದ್ರೆ ಯಾವ ಕೋಣೆಗೆ ಹೋದ್ರು ಅಮ್ಮನಿಗೆ ಆ ಕೋಣೆಯಲ್ಲಿ ಏನು ಬಟ್ಟೆ ತೆಗಿತಾ ಇದ್ಯಾ ಅಂತ ಕೇಳುತ್ತೆ. ಆ ಕೇಳಿದ ತಕ್ಷಣ ಮಗುವಿಗೆ ಆಶ್ಚರ್ಯ ಆಗುತ್ತೆ. ಹಾಗೆ ಕಣ್ಣು ಮುಚ್ಚುವುದು ಸುಮ್ಮನೆ ಒಂದು ಲೀಲೆ. ದೇವರಿಗೆ ಈ ಮುಚ್ಚಿದ ತಕ್ಷಣ ಜಗತ್ತಿನ ಯಾವ ಸಂಗತಿಗಳು ಈ ಬೆಕ್ಕು ಕಣ್ಣು ಮುಚ್ಕೊಂಡು ಕುಡ್ದ ಹಂಗಲ್ಲ, ಅವನಿಗೆಲ್ಲವೂ ಗೊತ್ತಾಗ್ತಾ ಇರುತ್ತೆ. ಅವನು ಈ ಪ್ರಳಯ ಕಾಲದಲ್ಲೂ ಕೂಡ ಮುಕ್ತನಾಗಿ ಇದ್ದು, ಅಂದ್ರೆ ಮುಕ್ತ ನಿಯಾಮಕವಾದ ರೂಪವನ್ನ ತುರಿಯ ರೂಪ ಅಂತ ಕರೀತಾರೆ. ಅದು ಧ್ಯಾನಕ್ಕೂ ಉಪಯುಕ್ತವಾದ ರೂಪ, ಪ್ರಳಯದ ಕಾಲದಲ್ಲೂ ಉಪಾಸನೆಗೆ ಸಿಗುವ ರೂಪ. ಪ್ರಳಯದ ಕೊನೆಯಲ್ಲಿ ನೀನು ನಿನ್ನ ವಶದಲ್ಲಿರುವಂತಹ ಪ್ರಕೃತಿ ಮತ್ತು ಅವುಗಳ ಗುಣ ಇವು ಎಲ್ಲವನ್ನು ಕೂಡ ತಣ್ಣಗಾಗಿಸಿ ಮತ್ತೆ ಸೃಷ್ಟಿ ಕಾರ್ಯ ಬಂದಾಗ ತುರಿಯ ಸ್ಥಿತೋ ನನು ತಮೋ ಅನುಗುಣಾಂಶ್ಚ ಯುಂತೆ, ಮತ್ತೆ ಸೃಷ್ಟಿಯ ಸಮಯ ಬಂದಾಗ ಮತ್ತೆ ಆ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳನ್ನ ಪ್ರೇರೇಪಿಸಿ ಮತ್ತೆ ಯಥಾ ಪ್ರಕಾರ ಓಂ ಸ್ವಸ್ತಿ ಅಂತ ಕಣಗಳು ಒಟ್ಟಾಗಿ ಒಂದು ಮುದ್ದೆಯಾಗಿ ಅದು ಘರ್ಷಿಸಿ ಮತ್ತೆ ಅದು ಪಾಕಾಗಿ ಮತ್ತೆ ಒಂದೊಂದು ತುಂಡು ತುಂಡು ಯಾವ್ದ್ಯಾವ್ದೋ ಗ್ರಹ ನಕ್ಷತ್ರ ತಾಲೆ ಖಗೋಳಗಳು ಭೂಗೋಳಗಳು ಏನೇನೇನೇನೇನೋ ಆಗುತ್ತೆ. ಮತ್ತೆ ಯಥಾ ಪ್ರಕಾರ ಭೂಮಿಯಲ್ಲಿ ಗಾಳಿ ಗಾಳಿ ಜೋರಾಗಿ ಅಂದ್ರೆ ಮೊದಲು ಆಕಾಶದಲ್ಲಿ ನಿಧಾನಕ್ಕೆ ಸ್ಪಂದ ಉಂಟಾಗಿ ಗಾಳಿ, ಆ ಗಾಳಿ ಜೋರಾಗಿ ಬೀಸಿದಾಗ ಬೆಂಕಿ, ಆ ಬೆಂಕಿ ನಿಧಾನಕ್ಕೆ ಆವಿಯಾಗಿ ನೀರು, ಆ ನೀರು ಗಟ್ಟಿಯಾಗಿ ಮಣ್ಣು. ಹೀಗೆ ಒಂದಕ್ಕಿಂತ ಒಂದು ಜೋಡಿಸಿಕೊಂಡು ಜಗತ್ತು ನಿರ್ಮಾಣ ಆಗುತ್ತೆ. ಸೇವತೇವ ಪುರಿದಂ ನಿಜ ಕಾಲ ಶಕ್ತಿಯ ಸಂಚೋದಿತ ಪ್ರಕೃತಿ ಧರ್ಮ ಅಂಭಸ್ಯ ಶಯನಾತ್ ವಿಲಮತ್ ಸಮಾಧೇ ನಾಭೇ ಸ್ವಕನಿಕಾದ್ವಟವನ್ ಮಹಾಬ್ಜಂ. ನೀನು ಪ್ರಳಯದ ಜಲದಲ್ಲಿ ಯೋಗದ ನಿದ್ದೆಯನ್ನು ಬಿಟ್ಟು ಎದ್ದಾಗ ಪ್ರಕೃತಿಯಾದಿ ತತ್ವಗಳನ್ನು ಸೃಷ್ಟಿಯ ಸಮಯ ಹತ್ರ ಬಂತು ಅಂತ ಯೋಚಿಸಿಕೊಂಡು ಹೊಟ್ಟೆಯಲ್ಲಿದ್ದದ್ದನ್ನೆಲ್ಲ ತೆಗೆದು ಸೂಕ್ಷ್ಮ ರೂಪದಲ್ಲಿದ್ದದ್ದನ್ನೆಲ್ಲ ತೆಗೆದು ಅದನ್ನ ತನ್ನದೇ ಆದ ನಾಭಿ ಕಮಲದಿಂದ 14 ಲೋಕಗಳ ಒಂದು ದಳಗಳನ್ನಾಗಿಸಿ ಸೃಷ್ಟಿಯನ್ನ ಮಾಡ್ತಿ. ಅಂದ್ರೆ ನಿನ್ನ ಅದು ಕಾಲ ಬಂದಿದೆ, ಇದು ಕಾಲ ಸರಿಯಾಯ್ತು. ಪ್ರಕೃತಿಯಲ್ಲಿ ಇದೆಲ್ಲ ಸರಿಯಾಗಿ ಮೆಜರ್ಮೆಂಟು, ಅದರ ಪರ್ಮಿಟೇಷನ್ ಕಾಂಬಿನೇಷನ್ ಎಲ್ಲ ಕರೆಕ್ಟ್ ಆಗಿ ಇದೆ, ಇದು ಸಮಯ ಸರಿ ಹೋಯ್ತು, ಅದಕ್ಕೆ ಕರ್ಮ ಬಂತು, ಯೋಗ್ಯತೆ ಬಂತು, ಕಾಲ ಕೂಡಿತು ಇತ್ಯಾದಿಗಳನ್ನೆಲ್ಲ ಗಮನಿಸಿ ಪ್ರಕೃತಿ ಧರ್ಮಿಣಃ ಸಂಚೋದಿತಂ, ಪ್ರಕೃತಿಯ ಧರ್ಮವನ್ನ ಹೇಗೆ ಪ್ರಚೋದನೆಗೊಳಿಸ್ಬೇಕೋ ಆತ್ಮಗೂಢಂ ನಿನ್ನೊಳಗೆ ಇರುವಂತಹ ನಿಷ್ಠವಾದ ಜ್ಞಾನದಿಂದ ಅದನ್ನ ಪ್ರಚೋದನೆ ಮಾಡಿ ನೀರಿನಲ್ಲಿ ಈ ಕಮಲವನ್ನ, ಎಲ್ಲ ಕಡೆ ನೀರಿನಲ್ಲಿ ಕಮಲ ಬರುದು, ಇದು ನಾಭಿ ಸರೋವರದಲ್ಲಿ ಕಮಲ ಬರುತ್ತೆ. ನಾಭಿಯ ಸರೋವರದಲ್ಲಿ ಆ ಇಡೀ ಜಗತ್ತು ಹೊಟ್ಟೆಯಲ್ಲೇ ತುಂಬಿದ್ದಾದ್ರಿಂದಾಗಿ ಪ್ರಳಯದ ಅಷ್ಟು ವಸ್ತುಗಳು ಒಳಗೋದದ್ದು ಒಳಗಿತ್ತಲ್ಲ, ಅಲ್ಲೇ ಪ್ರಳಯ ಜಲದಲ್ಲೇ ಹುಟ್ಟಬೇಕಲ್ಲ, ಅದು ಹೊಟ್ಟೆಯಲ್ಲಿದ್ದ ಪ್ರಳಯ ಜಲದಿಂದ ನಾಭಿಯಿಂದಲೇ ಕಮಲ ಉತ್ಪತ್ತಿ ಆಯಿತು. ಅದು ಹೇಗೆ ಅಂದ್ರೆ ಸ್ವಕಣಿಕಾತ್ ವಟವನ್ ಮಹಾಬ್ಜಂ ಅಲ್ಲ, ಅಷ್ಟು ಸಣ್ಣ ನಾಭಿಯಿಂದ
ಇಷ್ಟು ದೊಡ್ಡ ಕಮಲ ಹುಟ್ಟುವುದು ಸಾಧ್ಯವ? 14 ಲೋಕಗಳ ದಳಗಳ ಕಮಲ ಹುಟ್ಟುವುದು ಸಾಧ್ಯನ? ವಟವನ್ಮಹಾಬ್ಜಂ, ವಟಪತ್ರದ ವಟ ಹಣ್ಣಿನ ಬೀಜವನ್ನು ನೋಡಿದೀರಾ? ಅದು ಈ ಸಾಸಿವೆಗಿಂತಲೂ ಚಿಕ್ಕದಿರುತ್ತೆ. ಆದ್ರೆ ಅದು ಬೀಜ ನೆಲದಲ್ಲಿ ಬಿದ್ದು, ಅದನ್ನ ಹಾಗೆ ಬಿದ್ರೆ ಗಿಡ ಬರಲ್ಲ. ಅದನ್ನು ಒಂದು ಕಾಗೆ ತಿನ್ಬೇಕು. ಕಾಗೆ ಅದು ಹೊಟ್ಟೆಯಲ್ಲಿ ಹೋಗಿ ಅದರ ಹಿಕ್ಕೆಯಲ್ಲಿ ಆ ಬೀಜ ಹೊರಗೆ ಬಂದು ಯಾವುದೋ ಮನೆ ಮೇಲ್ ಬಿದ್ರೆ ಆ ಮನೆಯ ಗೋಡೆಯಲ್ಲೇ ಗಿಡ ಬೆಳಿಲಿಕ್ಕೆ ಶುರುವಾಗುತ್ತೆ. ಆ ಗಿಡ ಬೆಳೆದು ಅಕಸ್ಮಾತ್ ಅದನ್ನ ನೋಡೋರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ ಅಂತ ಆದ್ರೆ ಆ ಇಡೀ ಮನೆಯನ್ನ ಆಕ್ರಮಿಸಿದ್ದು ಮಾತ್ರ ಅಲ್ಲ, ಇಡೀ ಊರನ್ನೇ ಆಕ್ರಮಿಸಿಕೊಂಡು, ಆಲದ ಮರ ಅಂತಂದ್ರೆ ಏನಿಲ್ಲ ಅಂದ್ರೂ ಎಕರೆಗಟ್ಲೆ ಬೆಳೆಯುತ್ತೆ. ಒಂದು ಗಿಡ ಅಲ್ಲ ಅದು. ಅದು ಬೆಳೆದು ಬೇರು 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 ಬಿಟ್ಟು ಇಡೀ ಊರನ್ನೇ ಆವರಿಸಿಕೊಳ್ಳುತ್ತೆ. ಇಲ್ಲಿ ದೊಡ್ಡ ಆಲದ ಮರ ಅಂತ ಒಂದು ಊರಿದೆ ಬೆಂಗಳೂರಲ್ಲಿ. ಆ ದೊಡ್ಡ ಆಲದ ಮರದ ಬೇರು ಮೊದ್ಲಿದ್ ಯಾವ್ದು ಅಂತ ಯಾರಿಗೂ ಇಲ್ಲಿವರೆಗೂ ಗೊತ್ತಿಲ್ಲ. ಫಸ್ಟ್ ಬೇರೆ ಹುಟ್ಟಿದ್ ಯಾವ್ದು ಅಂತ. ಎಲ್ಲ ಒಂದೇ ತರ ಕಾಣಿಸುತ್ತೆ. ಯಾವ್ದು ನೋಡಿದ್ರು ಇದೇ ಮೂಲ ಬೇರೆ ಇರ್ಬೇಕು ಅಂತ ಅನ್ಸುತ್ತೆ. ಹಾಗೆ ಬೆಳ್ಕೊಂಡ್ ಬಿಡುತ್ತೆ. ಹಾಗೆ ವಟವತ್ ಅದು ಜಗತ್ತು ಹೇಗೆ ಹೊರಗೆ ವ್ಯಾಪಿಸಿಕೊಳ್ಳುತ್ತೆ ಅಂದ್ರೆ, ಇಷ್ಟು ಸಣ್ಣ ಕಮಲ ಅಂತ ಅದು ಹೊರಗೆ ಬಂದ ಮೇಲೆ ಅದು ವ್ಯಾಪಿಸಿಕೊಳ್ಳುವುದು ಅಂದ್ರೆ ಇಡೀ ಜಗತ್ತನ್ನ 14 ಲೋಕಗಳ ತನಕವೂ ಕೂಡ ವ್ಯಾಪಿಸಿಕೊಂಡು ನಿಂತು ಬಿಡುತ್ತೆ. ಸ್ವಕಣಿಕಾತ್, ಕಣಿಕಾ ಅಂದ್ರೆ ಚಿಕ್ಕ ಸೂಕ್ಷ್ಮವಾದ ಬೀಜ. ಆ ಸೂಕ್ಷ್ಮವಾದ ಬೀಜದಿಂದ ಇಡೀ ಊರನ್ನ ಆವರಿಸುವ ಆಲದ ಮರ ಹೇಗೆ ಕಾಣುತ್ತೋ ಹಾಗೆ ನಾಭಿಯಿಂದ 14 ಲೋಕಗಳ ಜಗತ್ತು ಅನ್ನೋದು ಕಾಣಿಸಿಕೊಂಡಿತು. ತ್ವತ್ಸಂಭವ ಕವಿರತೋನ್ಯಪಶ್ಯಮಾನ ತ್ವಾಬೀಜಮಾತ್ಮನಿ ತತಂ ಸಬಹಿರ್ವಿಚಿನ್ವನ್ ನಾವಿಂದ ದತ್ತ ಶತಮಕ್ಷು ನಿಜಜ್ಜಮಾನೋ ಜಾಂಕುರೇ ಕತಮಿ ಲಭೇದ ಬೀಜಂ. ಈ ನಾಭಿ ಕಮಲದಿಂದ ಜನಿಸಿದ 4 ಮೊಗದ ಚತುರ್ಮುಖ, 4 ಮೊಗದ ಪದ್ಮನಾಭನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಬ್ರಹ್ಮ, ಅವನು ಹುಟ್ಟಿದ ತಕ್ಷಣ ಎಲ್ಲ ತಲೆ ಜೋರಾಗಿ ತಿರುಗಿಸಿದ. ವಸ್ತುತ ಒಂದೇ ತಲೆ ಇತ್ತು ಅವನಿಗೆ. 4 ಕಡೆ ತಲೆ ತಿರುಗಿಸಿದ. ಆದ್ರೆ ತಲೆ ತಿರುಗಿಸಿದ್ಮೇಲೆ ವಾಪಸ್ ತಲೆ ಹಿಂದೆ ತರುವಾಗ ಅಲ್ಲಿದ್ದು ತಲೆ ಅಲ್ಲೇ ಇತ್ತು. ಅಂದ್ರೆ ಅವನ ದೃಷ್ಟಿ ತಪ್ಪಲಿಲ್ಲ. ಹಿಂದಿದ ತಲೆ ಅಲ್ಲೇ ಇತ್ತು, ಅಲ್ಲೇ ದೃಷ್ಟಿ ತಪ್ಪಲಿಲ್ಲ. ಪಕ್ಕದ ತಲೆನೂ ದೃಷ್ಟಿ ತಪ್ಪಲಿಲ್ಲ, ಅಲ್ಲೇ ಇತ್ತು. ಮುಂದೆ ವಾಪಸ್ ತಂದ್ರೆ ಆ 4 ತಲೆ ಹಾಗೆ ಉಳಿದೋಯ್ತು. ಮೇಲೇನೂ ತಲೆ ಎತ್ತಿದ್ದಂತೆ. ಆಮೇಲೆ ಅದು ಒಂದು ಕಿತ್ಕೊಂಡ್ರು ಯಾರು, ನಿಂಗೆ 5 ತಲೆ ಯಾಕೆ, ನಿಂಗೆ 4 ತಲೆ ಸಾಕು ಅಂತ ಒಂದು ಪುರಾಣದಲ್ಲಿ ಕಥೆ ಬರುತ್ತೆ. ಒಟ್ಟಂತೂ 4 ತಲೆ ಅಂತ ಯಾಕೆ ಉಳೀತು ಅಂದ್ರೆ, ನಮ್ಮ ದೃಷ್ಟಿ ಯಾವಾಗ್ಲೂ 4 ದಿಕ್ಕುಗಳತ್ತ ಇರಬೇಕು ಅಂತ ಅನ್ನೋದನ್ನ ಸೂಚಿಸುವ ಹಾಗೆ. ಹೀಗೆ 4 ತಲೆಗಳಲ್ಲಿ ಎಲ್ಲ ಕಡೆ ಜಗತ್ತನ್ನ ನೋಡ್ತಾ ಇದ್ದಾನೆ. ಮಧ್ಯದಲ್ಲಿ ಒಂದು ಫುಟೇಜು ಕೂಡ ವ್ಯರ್ಥ ಆಗ್ಲಿಲ್ಲ. ಒಂದು ಸಾಕ್ಷಿಯ ರೀತಿಯಲ್ಲಿ ಎಲ್ಲವನ್ನು ನೋಡ್ತಿದ್ದ. ಅಲ್ಲಿ ವಿಡಿಯೋ ಎರೇಸ್ ಆಗಲ್ಲ, ಎಲ್ಲವನ್ನು ನೋಡ್ತಾನೆ ಇದ್ದ. ಆದ್ರೆ ಒಂದ್ ಅರ್ಥ ಆಗ್ಲಿಲ್ಲ, ಇದೆಲ್ಲದಕ್ಕೆ ಮೂಲ ಯಾವುದು? ನಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ, ಹೇಗ್ ಬಂದೆ, ಯಾವಾಗ ಬಂದೆ, ಉದ್ದೇಶ ಏನು, ಯಾಕೆ ತಂದೆ, ಯಾರ್ ತಂದೆ? ಎರಡೂ ಪ್ರಶ್ನೆ ಅವನಿಗೆ. ಯಾರು ತಂದೆ, ಯಾಕೆ ತಂದೆ ಅನ್ನೋ ಈ ಪ್ರಶ್ನೆ ಅವನಿಗೆ ನಿರಂತರ ತಲೆ ಒಳಗ್ ಬಂದ್ರೆ ಅದಕ್ಕೆ ಉತ್ತರ ಸಿಗ್ಲಿಲ್ಲ. ವಾಪಸ್ ಕಮಲ ಎಲ್ಲಿಂದ ಹುಟ್ಟಿತೋ ಅಲ್ಲಿಗೆ ಆ ನೀರಿನೊಳಗೆ ಇಳಿದ್ರೆ ಅಲ್ಲೂ ಉತ್ತರ ಸಿಗ್ಲಿಲ್ಲ. ಆದ್ರೆ ನೀನು ನೀರಿನ ಆ ಎಲ್ಲ ವ್ಯವಸ್ಥೆಯನ್ನೆಲ್ಲ ತಿಳ್ಕೊಂಡಿದ್ದಿ, ಅದರಿಂದಾಗಿ ಅದರ ಬೀಜದ ಮೂಲ ಏನು ಅಂತ ನಿನಗ್ ಗೊತ್ತಿತ್ತು. ಆದ್ರೆ ಅಂಕುರದಿಂದ ಹುಟ್ಟಿದಂತಹ ನಿನ್ನ ಮಗನಾದಂತಹ ಚತುರ್ಮುಖನಿಗೆ ಕಾಣ್ಲಿಕ್ಕಾಗ್ಲಿಲ್ಲ. ಆದ್ರೆ ಆ ಜಿಜ್ಞಾಸೆ ಏನಿತ್ತು ಚತುರ್ಮುಖನದ್ದು, ಮೂಲದಲ್ಲೇ ಹುಡುಕ್ಬೇಕು ಅಂತ. ವಾಪಸ್ ಅದರ ಬುಡಕ್ಕೆ ಬಂದಲ್ಲ, ಆಗ ಅವನಿಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಯಾವಾಗ್ಲೂ ಪ್ರಶ್ನೆಯ ಮೂಲಕ್ಕೆ ಬಂದ್ರೆ ಮಾತ್ರ ಉತ್ತರ ಸಿಗುತ್ತೆ ಹೊರತು ಪ್ರಶ್ನೆ ಹಿಡ್ಕೊಂಡು ಊರೆಲ್ಲ ತಿರುಗಿದ್ರೆ ಯಾವುದಕ್ಕೂ ಉತ್ತರ ಸಿಗಲ್ಲ. ಹಾಗೇನೆ ಅವನು ಮೂಲಕ್ಕೆ ಬಂದಾದ್ರಿಂದಾಗಿ ಮೂಲದಲ್ಲದೆ ಇನ್ನೆಲ್ಲಿ ಉತ್ತರ ಸಿಗಬೇಕು? ಜಾತೇಂಕುರೇ ಕಥ ನಿಹೋಪ ಲಭೇತ ಬೀಜಂ. ಎಲ್ಲಿ ಅಂಕುರ ಹುಟ್ಟಿತೋ ಅದರ ಬುಡಕ್ಕೆ ಹೋದ್ರೇನೆ ಅದರ ನಿಜವಾದ ಬೀಜ ಯಾವುದು ಅಂತ ಕಾಣುತ್ತೆ. ಅಂಕುರ ಬರುತ್ತೆ, ಬೀಜ ಕೆಳಗೆ ಅದರ ಸಿಪ್ಪೆ ಬಿಟ್ಟು ಅದು ಒಂದು ರೂಪ ಪಡ್ಕೊಂಡಿರುತ್ತೆ. ಅದ್ ನೋಡಿದ್ರೆ ಮಾತ್ರ ಇದು ಯಾವ್ದ್ರ ಬೀಜ ಗೊತ್ತಾಗುತ್ತೆ. ಗಿಡ ಕಿತ್ತು ಇಡೀ ಊರತ್ರ ಎಲ್ಲಾ ಕಡೆ ಹೋಗಿ ತಿರುಗಿದ್ರೆ ಅದರ ಬೀಜ ಯಾವ್ದು ಅಂತ ಗೊತ್ತಾಗುತ್ತಾ? ಬೀಜ ಗೊತ್ತಾಗ್ಬೇಕಂದ್ರೆ ಅದು ಎಲ್ಲಿ ಹುಟ್ಟಿತ್ತೋ, ಅದು ಯಾವ ಕವಚವನ್ನ ಕಳಚಿಕೊಂಡು ಹೊರಕ್ಕೆ ಬಂತೋ ಆ ಜಾಗ ನೋಡಿದ್ರು ಓ ಇದು ಅದು. ಯಾಕೆಂದ್ರೆ ದಳ ಬಿಟ್ಟ ತಕ್ಷಣ ನಿಮ್ಗೆ ಉದ್ದಿನ ಬೇಳೆ ಆಗ್ಲಿ, ಹೆಸರು ಬೇಳೆ ಆಗ್ಲಿ,
ಅಥವಾ ಸಾಮಾನ್ಯ ಉಳಿದಂತೆ ಯಾವುದೇ ಬೇಳೆಕಾಳುಗಳಾದ್ರೆ ಅದ್ ದಳ ಬಿಟ್ಟ ಮೇಲೆ ಇದು ಯಾವ್ದ್ರದ್ದು ಬೀಜ ಅಂತ ಗೊತ್ತಾಗುದಿಲ್ಲ. ಅದೇ ನೀವು ಅದರ ಸಿಪ್ಪೆ ನೋಡಿದ್ರೆ ಗೊತ್ತಾಗುತ್ತೆ. ಓ, ಹಸಿರಿದ್ರೆ ಇದು ಹೆಸರು ಬೇಳೆ, ಕಪ್ಪಿದ್ರೆ ಇದು ಉದ್ದಿನ ಬೇಳೆ, ಕೆಂಪಿದ್ರೆ ಇದು ಕಡಲೆಬೇಳೆ ಅಂತ ಚೂರ್ 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 ಗೊತ್ತಾಗುತ್ತೆ. ಹಾಗಾಗಿ ಮೂಲಕ್ಕೆ ಹೋದ್ರೆ ಮಾತ್ರ ಅಂಕುರದ ಉತ್ತರ ಸಿಗುತ್ತೆ. ಹಾಗೆ ಚತುರ್ಮುಖ ಮೂಲಕ್ಕೆ ಬಂದ, ಆ ನಾಭಿಯ ಕಮಲದ ಬುಡಕ್ಕೆ ಬಂದಾಗ ಅವನಿಗೆ ಉತ್ತರ ಗೊತ್ತಾಯ್ತು ಅನ್ನೋದನ್ನ ಪ್ರಹ್ಲಾದನಿಗೆ ಎಷ್ಟು ತಿಳುವಳಿಕೆ ಯೋಚನೆ ಮಾಡಿ. ಎಲ್ಲಿಂದ ಎಲ್ಲಿಯ ವಿಷಯವನ್ನ ಮಾತಾಡ್ತಿದ್ದಾನೆ. ಅವನಿಗೆ ಗೊತ್ತಿರುವುದನ್ನ ನಾವು ನೋಡಿದ್ಮೇಲೂ ನಮ್ಗಿದು ಅರ್ಥ ಆಗುದು ಕಷ್ಟ ಉಂಟು. ಅಷ್ಟು ಅಪರೂಪದ ಸಂಗತಿಗಳನ್ನ ಪುಟ್ಟ ಬಾಲಕ, 5 ವರ್ಷದ ಹುಡುಗ ಇಷ್ಟನ್ನೆಲ್ಲ ನಿರೂಪಣೆ ಮಾಡ್ತಾ ಇದ್ದಾನೆ. ಮತ್ತಷ್ಟು ಸಂಗತಿಯನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಶ್ರೀಕೃಷ್ಣಾರ್ಪಣಮಸ್ತು.